ಓರಲ್ ಕಾಂಟ್ರಾಕ್ಟು ಮತ್ತು ರಿಟರ್ನ್ ಕಾಂಟ್ರಾಕ್ಟ್ ಅಂತ ಎರಡು ಥರ ಕಾಂಟ್ರಾಕ್ಟ್ ಇದೆ. ಓರಲ್ ಕಾಂಟ್ರಾಕ್ಟ್ನ ಕೋರ್ಟಲ್ಲಿ ಕೇಸ್ ಹಾಕ್ಬೋದಂತ ನಿಮ್ಮಲ್ಲಿ ಸುಮಾರು ಜನಕ್ಕೆ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಹಾಕ್ಬೋದು. ಬಟ್ ನಾವು ಯಾಕಪ್ಪ ಕಾಂಟ್ರಾಕ್ಟ್ನ ಬರವಣಿಗೆಯಲ್ಲೇ ಇರಲಿ ಅಂತ ಪ್ರಿಫರ್ ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ. ನಾಳೆ ದಿನ ಯಾವುದೇ ಥರ ತೊಂದರೆ ಆದರೂ ಅದ್ರ ಮೇಲೆ ನಾವು ಈಸಿಯಾಗಿ ಕ್ಲೈಮ್ ಮಾಡ್ಕೋಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಿಟರ್ನ್ ಡಾಕ್ಯುಮೆಂಟ್ನ ಮಾಡಿಸ್ಕೋತೀವಿ. ಬಟ್ ಈ ವಿಚಾರದಲ್ಲಿ ಓರಲ್ ಕಾಂಟ್ರಾಕ್ಟ್ ಏನಾದರೂ ಮಾಡ್ಕೊಂಡಿದ್ದು ನಿಮ್ಗೆ ಅದರಿಂದ ತೊಂದರೆ ಆಗಿದ್ರೆ ಖಂಡಿತವಾಗ್ಲೂ ಕೋರ್ಟಲ್ಲಿ ಕೇಸ್ ಹಾಕ್ಬೋದು. ಬಟ್ ಇದನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಎವಿಡೆನ್ಸ್ಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನಿಮ್ಮ ಹತ್ರ ಇಷ್ಟು ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಆ ಒಂದು ದುಡ್ಡು ಇಸ್ಕೊಂಡಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಫಾರ್ ಎಕ್ಸಾಂಪಲ್, UPI ಮಾಡಿರೋದಾಗಿರ್ಬೋದು ಅಥವಾ SMS ಮಾಡಿರೋದಾಗಿರ್ಬೋದು, ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅನ್ನೋಂತ ಹೇಳಿರ್ತಕ್ಕಂಥದ್ದು. ಈ ತರ ಒಂದು ಸಾಕ್ಷಿಗಳನ್ನ ನೀವು ಕಲೆ ಹಾಕಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ನ್ಯಾಯ ಸಿಗೋದಂತೂ ಗ್ಯಾರಂಟಿ. ಬಟ್ ಓರಲ್ ಅಗ್ರಿಮೆಂಟ್ ಮೇಲೆ ಕೇಸ್ ಹಾಕ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು. ಯಾವುದೇ ತರ ಕಾನೂನಲ್ಲಿ ಓರಲ್ ಅಗ್ರಿಮೆಂಟ್ನ ಕೇಸ್ ಹಾಕೋಕ್ ಬರೋದಿಲ್ಲ ಅಂತ ಎಲ್ಲೂ ಸಹ ಹೇಳಿಲ್ಲ. ಇದೇ ತರ ಲೀಗಲ್ ನಾಲೆಡ್ಜ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ವಿಡಿಯೋಸ್ಗೆ ಕಮೆಂಟ್ ಮಾಡಿ, ನಾನು ಅದನ್ನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.